ಇವತ್ತು ನನ್ನ ಕೇಸ್ ಕ್ಲಿಯರ್ ಆಯ್ತು. ಹೌದೇನೆ? ಮತ್ತೆ 3 ಕೋಟಿ ಚೀಟಿ ಅವ್ರಿಗೆ ಕಟ್ಬೇಕು ಅಂತ ಹೇಳಿದೆ. ಅದನ್ನೆಲ್ಲ ನನ್ನ ಫ್ರೆಂಡ್ಸ್ ಕ್ಲಿಯರ್ ಮಾಡಿದ್ರತ್ತೆ. ಹೌದಾ? ಆದ್ರೂ ಫ್ರೆಂಡ್ಸ್ಗಾದ್ರೂ ಅಷ್ಟು ದುಡ್ಡು ವಾಪಸ್ ಕೊಡ್ಬೇಕಲ್ವಾ? ಕೊಡ್ತೀನಂತೆ, ದುಡ್ದು ಕೊಡ್ತೀನಿ. ಆದ್ರೆ ನಿಮ್ ಮಗನ್ ತರ ಕಳ್ತನ ಮಾಡ್ಕೊಡಲ್ಲ. ನಿಮ್ ಮಗ ಹೆಂಡತಿ ದುಡ್ಡನ್ನು ದೋಚ್ಕೊಂಡು ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ ಮಗ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾ? ನನ್ನ ಹೆಂಡತಿ ದುಡ್ಡು ದೋಚ್ಕೊಂಡು ಯಾವನ್ ಜೊತೆ ಓಡ್ ಹೋದ್ಲು ಅಂತ. ಅವಳ ಕೇಸ್ ಮುಗೀತಂತೆ. ಫ್ರೆಂಡ್ಸ್ ಎಲ್ಲ ಸೇರಿ ಹಣ ಕಟ್ಬಿಟ್ರಂತೆ. ಫ್ರೆಂಡ್ಸ್ ಕಟ್ಟಿ 3 ಕೋಟಿ. ಅಷ್ಟೆಲ್ಲ ಹಣ ಕೊಡಬೇಕಾದ್ರೆ ಅವ್ರ ಮಧ್ಯೆ ಏನಾದ್ರೂ ಇರಬೇಕಲ್ವ? ಹೋಗ್ಲಿ ಬಿಡಿ, ನಮಗ್ಯಾಕೆ? ಅದಲ್ಲೇ ಯಾವನೋ ಒಬ್ಬನು 3 ಕೋಟಿ ಕೊಡ್ತಾನೆ ಅಂದ್ರೆ ಹೋಗ್ಲಿ ಬಿಡಿ, ನಿಮ್ಗೆ ಯಾಕೆ ಅನುಮಾನ? ಅದು ಅವಳ ವ್ಯವಹಾರ ಅವಳದ್ದೇ ಸರಿ. ಸ್ವಲ್ಪ ಹುಷಾರಿಂದಿರು. ಹಾರೋ ಕೋತಿಗೆ ಏಣಿ ಇಟ್ಕೊಟ್ಟ ಹಾಗಾಗಿದೆ. ಎಷ್ಟು ವರ್ಷ ಮಗುಗೆ? 4.5. ಬಾಲ್ವಾಡಿಗೆ ಸೇರಿಸಬಹುದಲ್ಲ? ಇಲ್ಲಿ ಬಾಲ್ವಾಡಿ ತುಂಬಾ ಚೆನ್ನಾಗಿದೆ. ಹಣದ ಚಿಂತೆ ಮಾಡಬೇಡ. ಇಲ್ಲಿ ಫೀಸ್ ಏನು ಕಟ್ಟಬೇಕಾಗಿಲ್ಲ. ಪುಸ್ತಕ, ಬಟ್ಟೆ ಇದಕ್ಕೆ ಸ್ವಲ್ಪ ಖರ್ಚಿದೆ. ಅದಕ್ಕೆ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಇವತ್ತೇ ದೇವಸ್ಥಾನದ ಕಮಿಟಿಯವರ ಹತ್ರ ಮಾತಾಡ್ತೀನಿ. ಈ ಊರಲ್ಲಿ ನಿನಗೂ ನಿನ್ನ ಮಗುಗೂ ಯಾವುದೇ ತೊಂದರೆ ಆಗಲ್ಲ. ಅಡ್ಡಕಸ್ಬಿಗಳು ಸಿಕ್ಕಾಕೊಂಡಿದ್ದಾರೆ. ಆದರೆ ಪತ್ತೆ ಆಗದಿರೋ ಕೇಸ್ಗಳೇ ಜಾಸ್ತಿ. ಕಲ್ಪನಾ ಕೊಲೆನೂ ಹಾಗೆ ನಡಿಬೇಕು. ಕಲ್ಪನಾ ಇಲ್ಲಿ ಹೇಗೆ ಕರ್ಕೊಂಡ್ಬರ್ತೀಯಾ? ಅದಕ್ಕೂ ಉಪಾಯ ಮಾಡಿದ್ದೀನಿ. ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಕರ್ಕೊಂಡು ಬರೋದು, ಪೂಜೆ ಮಾಡಿಸೋದು, ಅವಳ ಜೀವನದಲ್ಲಿ ಅದೇ ಕಡೆ ಪೂಜೆ ಆಗಬೇಕು. ಹಾಗಾದ್ರೆ ತಡ ಮಾಡಬೇಕು. ಈ ವಾರನೇ ಈ ಚಾರ್ಮಾಡಿ ಘಾಟಿಗೆ ಕಲ್ಪನನ ಹರಕೆ ತೀರಿಸ್ಬಿಡೋಣ. ಯಾವ ನಿಮ್ದು? ದಾವಣಗೆರೆ. ಓದಿದ್ದೆಲ್ಲ ಬ್ಯಾಂಗ್ಳೂರ್ನಲ್ಲೇ. ಅಮಿತಾ ಗೊತ್ತಲ್ಲ ನಿಮ್ಗೆ? ಅವ್ರ ಫ್ರೆಂಡ್ ನಾನು. ನಿನ್ ನಂಬರ್ನ ಅವಳೇ ಕೊಟ್ಟಿದ್ದು. ನಿಜ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ಸೀರಿಯಲ್ಸ್ಗಳಲ್ಲಿ ಆಫರ್ ಬಂದಿತ್ತು, ಆದ್ರೆ ನಾನೇ ಹೋಗ್ಲಿಲ್ಲ. ನನ್ನ ಆಸಕ್ತಿ ಏನಿದ್ರು ಈ ಮಾಡ್ಲಿಂಗಲ್ಲಿ ಮಾತ್ರ. ಗುಡ್. ಅಮಿತಾ ಸಿಕ್ಕಿದ್ಲಾ? ಇಲ್ಲ. ಫೋನ್ ಮಾಡ್ತಾ ಇಲ್ಲ ರೀ. ಸಾರಿ. ಪ್ರಣವ್ ನನ್ನನ್ನ ತುಂಬಾ ಲವ್ ಮಾಡ್ತಾನೆ ಅಂತ ಅಮಿತಾ ಹೇಳ್ತಾ. ಚೀಟ್ ಹೆಸರೆತ್ಬೇಡಿ ಅವಳದು. ಮೋಸಗಾತಿ. ನಾನು ಅವಳನ್ನ ತುಂಬಾ ಹಚ್ಕೊಂಡಿದ್ದೆ. ಬೇರೆ ಯಾರ ಜೊತೆನೋ ಸಂಬಂಧ ಇಟ್ಕೊಂಡು ನನ್ಗೆ ಕೈ ಕೊಟ್ಲು ಅವಳು. ನಿಮ್ಮನ್ ಲವ್ ಮಾಡಿದ್ಮೇಲಾದ್ರೂ ಆ ಕೆಟ್ಟ ಬುದ್ಧಿ ಬಿಡ್ತಾಳೆ ಅನ್ಕೊಂಡಿದ್ದೆ. ಛೇ. ಅಂದ್ರೆ ಮೊದ್ಲಿಂದ ಹಾಗೇನಾ? ಅವಳ ವಿಚಾರ ಇಡೀ ಕಾಲೇಜಿಗೆ ಗೊತ್ತಿತ್ತು ಪ್ರಣವ್. ಒಂದ್ಸರಿ ನನ್ನ ಹತ್ರ ನನ್ ಮದ್ವೆ ಆದ್ರೆ ಪ್ರಣವ್ನೇ ಅಂತ ಹೇಳಿದ್ಲು. ಮದ್ವೆನಾ? ನೋವೇ. ನನ್ನ ಬದುಕಿಂದ ಅವಳನ್ನ ಖಾಯಮಾಗಿ ತೆಗೆದಾಕ್ಬಿಟ್ಟಿದ್ದೀನಿ. ತೋಂ ತನನ ಧೀಂ ತೋಂ ತನನ ತೋಂ ತೋಂ ತನನ ಧೀಂ ತೋಂ ತನನ